So all my dear students, in the previous class we have discussed about the physical and chemical properties of phenols. So and very important preparation of aspirin. Aspirin is one of the important drug which can call it as antipyretic or analgesic drug ಅಂತ ಕೂಡ ಕರಿತೀವಿ. Analgesic ಅಂತ ಹೇಳಿದ್ರೆ this is one of the drug which can be used to relieve body pain. ಸೊ ಬಾಡಿ ಪೇನನ್ನು ರೆಡ್ಯೂಸ್ ಮಾಡ್ತಕ್ಕಂಥದ್ದು ಅನಲ್ಜೆಸಿಕ್ ಆಗಿರುತ್ತೆ. ಆಂಟಿಪೈರೆಟಿಕ್ ಅಂತ ಹೇಳಿದ್ರೆ ಆಂಟಿಪೈರೆಟಿಕ್ ಇಸ್ ಒನ್ ಆಫ್ ದ ಡ್ರಗ್ ವಿಚ್ ಕ್ಯಾನ್ ಬಿ ಯೂಸ್ ಟು ರೆಡ್ಯೂಸ್ ಐ ಫೀವರ್. ಸೊ ಜ್ವರನೂ ಕೂಡ ಅದು ಕಮ್ಮಿ ಮಾಡ್ತಾ ಹೋಗುತ್ತೆ. ಹಾಗಾಗಿ ದಿಸ್ ಆಸ್ಪಿರಿನ್ ಆಕ್ಸ್ ಆಸ್ ಅನಲ್ಜೆಸಿಕ್ ಆ್ಯಂಡ್ ಆಂಟಿಪೈರೆಟಿಕ್. ಅನಲ್ಜೆಸಿಕ್ಕು ಮತ್ತು ಆಂಟಿಪೈರೆಟಿಕ್ ಆಗಿ ಈ ಡ್ರಗ್ ಆಕ್ಟ್ ಮಾಡುತ್ತೆ ಅಂತ ಕೂಡ ನಾವು ಹೇಳ್ಬೋದು. ಸೊ ಇದನ್ನು ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಇನ್ ದ ಪ್ರೆಸೆಂಟ್ ಕ್ಲಾಸ್ we are going to start the electrophilic substitution reactions. Electrophilic substitution reactions. Electrophilic substitution reactions. Electrophilic substitution reactions. ಇಲ್ಲಿ ನೋಡಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇನ್ನೊಂದು ಕಡೆ ಹೇಳುವಾಗ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕೂಡ ಕರಿತೀವಿ. ನ್ಯೂಕ್ಲಿಯೋಫಿಲಿಕ್ ಮೀನ್ಸ್ ನ್ಯೂಕ್ಲಿಯೋಫೈಲ್ಸ್. ನ್ಯೂಕ್ಲಿಯೋಫೈಲ್ಸ್ ಆಲ್ವೇಸ್ ಕ್ಯಾರೀಸ್ ನೆಗೆಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಇದ್ದರೆ ಅದನ್ನು ನ್ಯೂಕ್ಲಿಯೋಫೈಲ್ಸ್ ಅಂತ ಕರಿತೀವಿ. ಪಾಸಿಟಿವ್ ಚಾರ್ಜ್ ಇತ್ತಂದರೆ ಅದನ್ನು ನಾವು ಎಲೆಕ್ಟ್ರೋಫೈಲ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಸೊ ಇಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇಸ್ ಅಲ್ಲಿ ನಾವು ಹ್ಯಾಲೋ ಆಲ್ಕಿನ್ಸ್ ಅಲ್ಲಿ ಕೂಡ ಸ್ಟಡಿ ಮಾಡಿದ್ದೀವಿ. ಎಲೆಕ್ಟ್ರೋಫಿಲಿಕ್ ಅಂತ ಹೇಳಿದ್ರೆ ಎಲೆಕ್ಟ್ರೋಫೈಲ್ಸ್ ಪಾಸಿಟಿವ್ ಚಾರ್ಜ್ ಬರುತ್ತೆ. ಇಲ್ಲಿ ನಾವು ಮೇಜರಾಗಿ ನೋಡ್ತಕ್ಕಂಥ ರಿಯಾಕ್ಷನ್ಸ್ಗಳು ಯಾವುದಪ್ಪ ಅಂದರೆ ಹ್ಯಾಲೋಜಿನೇಷನ್ನು, ನೈಟ್ರೇಷನ್ನು, ಸಲ್ಫನೇಷನ್ ಅಂತ ಕೂಡ ಬರುತ್ತೆ. ಅದರ ಜೊತೆಗೆ ಈ ಫ್ರೆಡಲ್ ಕ್ರಾಫ್ಟ್ ಆಲ್ಕಲೇಷನ್ ಮತ್ತು ಅಸಲೇಷನ್ ಬರುತ್ತೆ. ನಾವು ಫಿನಾಲ್ಸಲ್ಲಿ ಅಬ್ಸರ್ವ್ ಮಾಡೋದಾದರೆ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ಇನ್ ಫಿನಾಲ್ಸಲ್ಲಿ ನೋಡೋದಾದರೆ ನೈಟ್ರೇಷನ್ನು ಅಂತ ಒಂದನ್ನು ಸ್ಟಡಿ ಮಾಡ್ಬೋದು. ಸೊ ಅದರ ಜೊತೆಗೆ ಇನ್ನೊಂದು ಬೇಕಾದ್ರೆ ಬ್ರೋಮಿನೇಷನ್ನು ಕೂಡ ಬರುತ್ತೆ ಚೆನ್ನಾಗಿ. ಬ್ರೋಮಿನೇಷನ್ ಮೀನ್ಸ್ ಹ್ಯಾಲೋಜಿನೇಷನ್ ನೋಡ್ಬೋದು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಎರಡು ರಿಯಾಕ್ಷನ್ಸ್ ಇದೆ. ಒಂದು ಕೋಲ್ ಬೇಸ್ ರಿಯಾಕ್ಷನ್, ಮತ್ತೊಂದು ರೀಮನ್ ಟಿಮನ್ ರಿಯಾಕ್ಷನ್ ಅಂತ ಬರುತ್ತೆ. ಸೊ ಅಷ್ಟನ್ನು ಕೂಡ ನಾವು ಸ್ಟಡಿ ಮಾಡ್ಬೋದು. ಅಷ್ಟನ್ನು ಸ್ಟಡಿ ಮಾಡಿ ಅದರ ಜೊತೆ ಕೆಲವೊಂದು ರಿಯಾಕ್ಷನ್ಸ್ ವಿತ್ ಜಿಂಕ್ ಡಸ್ಟ್ ಅಂತ ಒಂದಿದೆ. ಇನ್ನೊಂದು ಆಕ್ಸಿಡೇಷನ್ ಆಫ್ ಫಿನಾಲ್ಸ್ ಅಂತ ಬರುತ್ತೆ. ಅಷ್ಟನ್ನು ಸ್ಟಡಿ ಮಾಡಿ ಯೂಸಸ್ ಆಫ್ ಫಿನಾಲ್ಸ್ ಕೂಡ ನೋಡ್ಕೊಂಡ್ಬಿಟ್ರೆ ಇಲ್ಲಿ ಫಿನಾಲ್ಸ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ದಟ್ಸ್ ಆಲ್. ಸೊ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ನೈಟ್ರೇಷನ್. ನೋಡಿ ಫಸ್ಟ್ ಒನ್ ಈಸ್ ನೈಟ್ರೇಷನ್ ತೊಗೊಂಡ್ರೆ ಎಲೆಕ್ಟ್ರೋಫಿಲಿಕಲ್ಲಿ ನೈಟ್ರೇಷನ್. ನೋಡಿ ನಾನು ಈ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ವಾಟ್ ಈಸ್ ನೈಟ್ರೇಷನ್ ಅಂತ ಹೇಳಿದ್ರೆ. ಸೊ ನೈಟ್ರೇಷನ್ ಅಂತ ಹೇಳುವಾಗ ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ದ ನೈಟ್ರೇಟಿಂಗ್ ಮಿಕ್ಸ್ಚರ್. ನೈಟ್ರೇಟಿಂಗ್ ಮಿಕ್ಸ್ಚರ್ಸನ್ನು ನಾವು ಬಳಸ್ಕೊಳ್ತೀವಿ. ಅದರಲ್ಲಿ ಕಾನ್ಸಂಟ್ರೇಟ್ ನೈಟ್ರಿಕ್ ಆಸಿಡ್ ಮತ್ತು ಕಾನ್ಸಂಟ್ರೇಟ್ ಸಲ್ಫ್ಯೂರಿಕ್ ಆಸಿಡ್, ಅಂದರೆ ಕಾನ್ಸಂಟ್ರೇಟ್ HNO3 ಮತ್ತು ಕಾನ್ಸಂಟ್ರೇಟ್ H2SO4 ಇವೆರಡನ್ನು ಕೂಡ ನಾವು ತೊಗೊಳ್ತೀವಿ. ಇಲ್ಲಿ ನೈಟ್ರಿಕ್ ಆಸಿಡ್ ನೈಟ್ರೇಷನ್ ಅಂತ ನಾವು ಹೇಳುವಾಗ ಡೈಲ್ಯೂಟ್ ನೈಟ್ರಿಕ್ ಆಸಿಡನ್ನ ಬಳಸ್ಕೊಂಡ್ರೆ ಆರ್ಥೋ ಮತ್ತು ಪ್ಯಾರಾ ಐಸೋಮರ್ಸ್ನ ನಾವು ಫೈಂಡ್ ಔಟ್ ಮಾಡ್ಕೋಬೋದು, ನೋಡ್ಬೋದು ಜನರಾಗಿ. ಫಾರ್ ಎಕ್ಸಾಂಪಲ್ ಎ ಫಿನಾಲ್ಸ್ ಆನ್ ನೈಟ್ರೇಷನ್ ವಿತ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್. ಫಿನಾಲ್ಸ್ಗಳನ್ನ ನೈಟ್ರೇಷನ್ ಮಾಡ್ತೀವಿ, ಡೈಲ್ಯೂಟ್ ನೈಟ್ರಿಕ್ ಆಸಿಡ್ನ ಬಳಸ್ಕೊಂಡಾಗ ಆರ್ಥೋ ನೈಟ್ರೋಫಿನಾಲ್ಸ್ ಮತ್ತು ಪ್ಯಾರಾ ನೈಟ್ರೋಫಿನಾಲ್ಸ್ ಬರುತ್ತೆ. ಅದು ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ನ ಬಳಸ್ಕೊಂಡಾಗ. ಅದೇ ನಾವೇನಾದರೂ ಕಾನ್ಸಂಟ್ರೇಟ್ ಸಲ್ಫ್ಯೂರಿಕ್ ಆಸಿಡ್ನ ಬಳಸ್ಕೊಂಡ್ರೆ ವಿಲ್ ಗೆಟ್ 2,4,6 ಟ್ರೈ ಹೇಳೋ 2,4,6 ಟ್ರೈ ನೈಟ್ರೋಫಿನಾಲ್ ಅಥವಾ ಪಿಕ್ರಿಕ್ ಆಸಿಡ್ ಅಂತ ಬರುತ್ತೆ. ಇಲ್ಲಿ ನೈಟ್ರೇಷನ್ಸ್ ಆಗುವಾಗ ನೈಟ್ರೇಷನ್ಸ್ ಇನ್ವಾಲ್ವ್ಸ್ 2 ಸ್ಟೆಪ್ಸ್. ಒನ್ ಈಸ್ ವಿತ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್, ಇನ್ನೊಂದು ವಿತ್ ಕಾನ್ಸಂಟ್ರೇಟ್ ನೈಟ್ರಿಕ್ ಆಸಿಡ್. ಡೈಲ್ಯೂಟ್ ನೈಟ್ರಿಕ್ ಆಸಿಡಲ್ಲಿ ಆರ್ಥೋ ಮತ್ತು ಪ್ಯಾರಾ ಅಂತ ಬರುತ್ತೆ. ಕಾನ್ಸಂಟ್ರೇಟೆಡಲ್ಲಿ ಓನ್ಲಿ ಯುವರ್ ಗೆಟ್ 2,4,6 ಟ್ರೈ ನೈಟ್ರೋಫಿನಾಲ್ಸ್ ಬರುತ್ತೆ. ಅದನ್ನು ನಾವು IUPAC ನೇಮ್ ಅಂತ ಕರಿತೀವಿ. ಅದು ಕಾಮನ್ ನೇಮ್ ಮತ್ತು ಕಮರ್ಷಿಯಲ್ ನೇಮ್ ಈಸ್ ಪಿಕ್ರಿಕ್ ಆಸಿಡ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಹಾಗಿದ್ರೆ ನೋಡೋದಾದ್ರೆ ಫಸ್ಟ್ ನಾವು ನೈಟ್ರೇಷನ್ ಅಂತ ಫಸ್ಟ್ ನೈಟ್ರೇಷನ್ ಅವಾಗ ನೋಡಿ ಹೇಳ್ತೀನಿ. ಫಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ ನಾವು ಹೇಳುವಾಗ ವಿತ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಅಟ್ ಲೋ ಟೆಂಪ್ರೇಚರ್, ವಿತ್ ಡೈಲ್ಯೂಟ್ HNO3 at low temperature, with dilute HNO3 means with dilute nitric acid at low temperature, it means 298 Kelvin ಅಂತ ಕೂಡ ಹೇಳ್ತಾರೆ. ಸೊ phenol gives a mixture of phenol gives a mixture of ortho and para. Phenol gives a mixture of ortho it nearly about 15%.
and para. Ortho and para, it nearly about 30 to 40%. 30ರಿಂದ ಶೇಕಡ 40% ಅಂತ ಕೂಡ ಹೇಳ್ತಾರೆ. So with dilute nitric acid at low temperature, phenol gives a mixture of ortho and para. Ortho and para nitrophenols. Ortho and para nitrophenols. ನೋಡಿ ಆರ್ಥೋ ಅಂತ ಹೇಳಿದ್ರೆ ಇಟ್ ಅಬೌಟ್ 15%, ಪ್ಯಾರಾ ಅಂತ ಹೇಳಿದ್ರೆ 30 to 40% ಅಂತ ಬರುತ್ತೆ. ಹೇಗೆ ಬರುತ್ತೆ ಅಂತ ನೋಡಿ ಜನರಿಗೆ, ದಿಸ್ ಇಸ್ ದ ನೈಟ್ರೇಷನ್, ದಿಸ್ ಇಸ್ ಕಾಲ್ಡ್ ಆಸ್ ಫಿನಾಲ್ ಅಂತ ನಾವು ಹೇಳ್ತೀವಿ. ದಿಸ್ ಇಸ್ ಕಾಲ್ಡ್ ಫಿನಾಲ್. ಇಲ್ಲಿ ರಿಕ್ವೈರ್ಮೆಂಟ್ ಈಸ್ 2 ಅಂತ ಕೂಡ ಹೇಳೋಣ. 2 ಫಿನಾಲ್ಸ್ ಹೇಳುವಾಗ ಇಲ್ಲಿ 2 ಮಾಲಿಕ್ಯೂಲ್. ದಿಸ್ ಫಿನಾಲ್, ಇದು ಫಿನಾಲ್ ಇದೆ, ಫಿನಾಲ್ಸು ಆನ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್, dilute HNO3. So this gives also OH and here also NO2. This is ortho nitrophenol. It is 15%, 15% ಬರ್ತಕ್ಕಂಥದ್ದು ಆರ್ಥೋ ನೈಟ್ರೋಫಿನಾಲ್ ಬರುತ್ತೆ. ಸೊ ಇನ್ನೊಂದು ಜನರಲ್ಲಿ ನೋಡ್ಕೊಳ್ಳಿ ಹಾಗೆ, one more is para. So one more is OH. This also NO2. This is para nitrophenol plus H2O. So we are going to get, so this is phenol undergoing nitration in 2 conditions, at dilute nitric acid, at concentrated sulfuric acid. 2 ಕಂಡೀಷನ್ಸ್ ಅಲ್ಲಿ ಈ ಫಿನಾಲು ನೈಟ್ರೇಷನ್ಸ್ ಆಗುತ್ತೆ. ಒಂದು ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ನ ತಗೊಂಡಾಗ 2 ಐಸೋಮರ್ಸ್ ಬರುತ್ತೆ, ಒಂದು ಆರ್ಥೋ ಮತ್ತು ಪ್ಯಾರಾ ಅಂತ ಬರುತ್ತೆ. ಸೊ ಆರ್ಥೋ ಇಟ್ ನಿಯರ್ಲಿ ಅಬೌಟ್ 15% ಆಗಿರುತ್ತೆ, ಪ್ಯಾರಾ ಇಟ್ ನಿಯರ್ಲಿ ಅಬೌಟ್ 30 to 40%, 30ರಿಂದ 40% ಪ್ಯಾರಾ ಬರುತ್ತೆ. ಸೊ ಇದನ್ನು ಪ್ಯಾರಾ ನೈಟ್ರೋಫಿನಾಲ್ ಅಂತ ಕರಿತೀವಿ, ಇದನ್ನು ಆರ್ಥೋ ನೈಟ್ರೋಫಿನಾಲ್ಸ್ ಅಂತ ಕೂಡ ನಾವು ಹೇಳ್ತಾ ಇದ್ದೀವಿ. ಇದು ಯಾವ ಕೇಸಲ್ಲಪ್ಪ ಅಂತಂದರೆ ಎ ಅಂತ ಬರ್ತೀವಿ. ನೈಟ್ರೇಷನ್ ಎ ಮೀನ್ಸ್ ವಿತ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ತಗೊಂಡಾಗ ಆರ್ಥೋ ಮತ್ತು ಪ್ಯಾರಾ ಬರುತ್ತೆ. ಸೊ ಅದೇ ಈ ಕೇಸನ್ನು ಇನ್ನೊಂದರ ಸ್ಟಡಿ ಮಾಡೋಣ. So I am going to take another area. So this nitration with concentrated sulfuric acid, concentrated nitric acid. So ಈಗ dilute nitric acid ತಗೊಂಡಾಗ ಆರ್ಥೋ ಮತ್ತೆ ಪ್ಯಾರಾ ಸಬ್ಸ್ಟಿಟ್ಯೂಷನ್ ಬರುತ್ತೆ. ಸೊ ಅದೇ ನಾವೇನಾದರೂ ವಿತ್ ಕಾನ್ಸಂಟ್ರೇಟೆಡ್ ತಗೊಂಡಾಗ, ಕಾನ್ಸಂಟ್ರೇಟೆಡ್ HNO ತಗೊಂಡ್ರೆ ಏನಾಗುತ್ತೆ ನೋಡಿ. ಜಸ್ಟ್ ಕಾನ್ಸಂಟ್ರೇಟೆಡ್ ತಗೊಳ್ಳುವಾಗ ದಿಸ್ ಈಸ್ ಎಕ್ಸಾಂಪಲ್ ನೋಡಿ, ದಿಸ್ ಇಸ್ ಅ ಫಿನಾಲ್, ಇದು ಫಿನಾಲ್, ಓಕೆನಾ. So this phenol and with concentrated nitric acid, so concentrated 3HNO3, concentrated nitric acid. ಈ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಟ್ರೀಟ್ ಮಾಡೋದು ಏನು ಬರುತ್ತೆ ಜನರಿಗೆ ಹೇಳುವಾಗ ಈ ರೀತಿ OH NO2 ಓಕೆ ಪ್ಲಸ್ 3H2O, ರಿಮೈನಿಂಗ್ ವಿಲ್ ಬಿ 3H2O. ಕ್ಲಿಯರ್ ಆಯ್ತಾ ನೋಡಿ. ಒಂದು ಕಂಡೀಷನ್ಸಲ್ಲಿ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ನ ತೊಗೊಂಡಾಗ ಆರ್ಥೋ ಮತ್ತು ಪ್ಯಾರಾ ಸಬ್ಸ್ಟಿಟ್ಯೂಷನ್ ಬರುತ್ತೆ, ಅಲ್ಲಿ ಆರ್ಥೋ ನೈಟ್ರೋಫಿನಾಲ್ ಮತ್ತು ಪ್ಯಾರಾ ನೈಟ್ರೋಫಿನಾಲ್ಸ್ ಬರುತ್ತೆ. ಸೊ ಇನ್ನೊಂದು ಕಂಡೀಷನ್ಸಲ್ಲಿ ವಿ ಆರ್ ಗೋಯಿಂಗ್ ಟು ಪ್ರಿಫರ್ ಅಟ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ನ ತೊಗೊಂಡಾಗ 3 ಕಡೆ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಒಂದು 2ನೇ ಪೊಸಿಷನ್ನು, 4ನೇ ಪೊಸಿಷನ್ ಮತ್ತು 6ನೇ ಪೊಸಿಷನ್, 2, 4, 6 3 ನೈಟ್ರೋ ಗ್ರೂಪ್ ಇರೋದ್ರಿಂದ ಟ್ರೈ ಅಂತ ಕರಿತೀವಿ. 2, 4, 6 ಟ್ರೈ ನೈಟ್ರೋಫಿನಾಲ್ ಅಂತ ಇದೆ. 2, 4, 6 ಟ್ರೈ ನೈಟ್ರೋಫಿನಾಲ್ ಇಸ್ ದ IUPAC ನೇಮ್ ಫಾರ್ ದ ಪಿಕ್ರಿಕ್ ಆಸಿಡ್. ಇದರ ಕಾಮನ್ ನೇಮ್ ಬಂದು, ಇದರ ಕಾಮನ್ ನೇಮ್ ಏನಪ್ಪ, ದಿಸ್ ಇಸ್ ಕಾಲ್ಡ್ ಪಿಕ್ರಿಕ್ ಆಸಿಡ್. ದಿಸ್ ಇಸ್ ಕಾಲ್ಡ್ ಆಸ್ ದ ಪಿಕ್ರಿಕ್ ಆಸಿಡ್. ಇದು ಪಿಕ್ರಿಕ್ ಆಸಿಡ್ ಅಂತ ಕರಿತೀವಿ, ಈ ಪಿಕ್ರಿಕ್ ಆಸಿಡ್. ಸೊ ಇದರ IUPAC ನೇಮ್ ಬಂದ್ಬಿಟ್ಟು 2, 4, 6 ಟ್ರೈ ನೈಟ್ರೋಫಿನಾಲ್. 2, 4, 6 ಟ್ರೈನೈಟ್ರೋಫಿನಾಲ್. ಸೊ ಬ್ರಾಕೆಟಲ್ಲಿ ಯಾವ ರೀತಿ ಬಣ್ಣ ಬರುತ್ತಪ್ಪ ಅಂದರೆ ಇಟ್ ಈಸ್ ಎ ಆರೆಂಜ್ ಕ್ರಿಸ್ಟಲೈನ್ ಸಾಲಿಡ್ ಅಂತ ಕರಿತೀವಿ. ಇಟ್ ಈಸ್ ಎ ಯೆಲ್ಲೋ ಕ್ರಿಸ್ಟಲೈನ್ ಸಾಲಿಡ್. ಸೊ ದಿಸ್ ಈಸ್ ದ ಪ್ರಿಪ್ರೇಷನ್ ಆಫ್ ಪಿಕ್ರಿಕ್ ಆಸಿಡ್ ಅಂತ ಕೂಡ ನಾವು ಹೇಳ್ತೀವಿ ನೋಡಿ. ಸೊ ಯಾವಾಗ ಅಂದರೆ ನೈಟ್ರೇಷನ್
ಅಂಡರ್ಗೋಯಿಂಗ್ ಅಟ್ ಟೂ ಕಂಡೀಷನ್ಸ್. ನೈಟ್ರೇಷನ್ ಫಾರ್ಮ್ಸ್ ಅಪ್ ಟು ಟೂ ಕಂಡೀಷನ್ಸ್. ಎರಡು ಕಂಡೀಷನ್ಸ್ ನೈಟ್ರೇಷನ್ ಫಾರ್ಮೇಷನ್ಸ್ ಆಗುತ್ತೆ. ಒಂದು ಡೈಲ್ಯೂಟ್ ನೈಟ್ರಿಕ್ ಆಸಿಡ್ನ ತೊಗೊಂಡಾಗ ಆರ್ಥೋ ಮತ್ತು ಪ್ಯಾರಾ ಸಬ್ಸ್ಟಿಟ್ಯೂಷನ್ ಬರುತ್ತೆ. ಇನ್ನೊಂದು ಕಾನ್ಸಂಟ್ರೇಟೆಡ್ ತೊಗೊಂಡಾಗ ವಿ ಆರ್ ಗೋಯಿಂಗ್ ಟು ಗೆಟ್ 2,4,6 ಟ್ರೈನೈಟ್ರೋಫಿನಾಲ್. ಇಟ್ಸ್ ಐಯುಪಿಎಸ್ ನೇಮ್ ಇಸ್ ಪಿಕ್ರಿಕ್ ಆಸಿಡ್ ಅಂತ ಕೂಡ ಕರಿತೀವಿ. ಅದ್ರ ಬಣ್ಣ ಬಂದ್ಬಿಟ್ಟು ಯೆಲ್ಲೋ ಕ್ರಿಸ್ಟಲೈನ್ ಸಾಲಿಡ್ ಆಗಿರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ನೈಟ್ರೇಷನ್. ಕ್ಲಿಯರ್? ಇದು ನೈಟ್ರೇಷನ್ ಅಂತ ಅಂದ್ಕೊಂಡಿನಿ. ಸೊ ನೀವು ಅರ್ಥ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಕಂಡೀಷನ್ಸ್ಗಳು. ಸೊ ಒಂದು ಡೈಲ್ಯೂಟಲ್ಲಿ ಏನಾಗಿರುತ್ತೆ, ಮತ್ತೊಂದು ಕಾನ್ಸಂಟ್ರೇಟಲ್ಲಿ ಏನಾಗುತ್ತೆ ಅಂತ. ಸೊ ಓಕೆ, ದಿಸ್ ಇಸ್ ದ ನೈಟ್ರೇಷನ್ ಪ್ರೋಸೆಸ್. So we'll move on to the next one is called halogenation. The next one is called as the halogenation. ನೋಡಿ halogenation ಅಂತ ಹೇಳಿದ್ರೆ ದಿಸ್ ಇಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್, ಅಲ್ಲಿ ನಾವು ಕ್ಲೋರಿನ್ ತೊಗೊಂಡ್ರೆ ಕ್ಲೋರಿನೇಷನ್ ಅಂತ ಕರಿತೀವಿ. ಅದೇ ರೀತಿ ನಾವು ಬ್ರೋಮಿನ್ ತೊಗೊಂಡ್ರೆ ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ಬ್ರೋಮಿನೇಷನ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಮೇಜರಾಗಿ ನಾವು ತೊಗೊಳ್ತಕ್ಕಂಥದ್ದು ಕ್ಲೋರಿನು ಮತ್ತು ಬ್ರೋಮಿನ್. ಸೊ ಯಾವುದಾದ್ರು ಒಂದು ಪ್ರೋಸೆಸ್ಸನ್ನು ಕ್ಲೋರಿನಲ್ಲಿ ಇನ್ಫ್ಲೂಯೆನ್ಸಲ್ಲಿ ನಾವು ಸ್ಟಾರ್ಟ್ ಮಾಡಿದ್ರೆ ಅದನ್ನು ಕ್ಲೋರಿನೇಷನ್ ಅಂತ ಕರಿತೀವಿ. ಬ್ರೋಮಿನ್ ಇನ್ಫ್ಲೂಯೆನ್ಸಲ್ಲಿ ಸ್ಟಾರ್ಟ್ ಮಾಡೋದನ್ನ ಬ್ರೋಮಿನೇಷನ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಅದರಲ್ಲಿ ಒಂದು ರಿಯಾಕ್ಷನ್ ಯಾವುದಪ್ಪ ಅಂದರೆ ಹ್ಯಾಲೋಜಿನೇಷನ್. ಹ್ಯಾಲೋಜಿನೇಷನ್ ಅಂತ ಕೂಡ ಕರಿತೀವಿ. ಸೊ ತಾವೇನಾದರೂ ಪ್ರಾಕ್ಟಿಕಲ್ ಬೇಕಾದರೆ ಕಾಲ್ಟ್ ಆಸ್ ಬ್ರೋಮಿನೇಷನ್ ಅಂತ ಬೇಕಾದ್ರೆ ಬರ್ಕೋಬೋದು. ಸೊ ಬ್ರೋಮಿನೇಷನ್ ಅಂತ ಕೂಡ ಕಾಲ್ಟ್ ಆಸ್ ಬ್ರೋಮಿನೇಷನ್. ಓಕೆ, ನೋಡಿ ಫೀನಾಲ್ನ ಬ್ರೋಮಿನೇಷನ್ ಮಾಡಿದ್ರೆ ಏನು ಬರುತ್ತೆ? ದಿಸ್ ಇಸ್ ಕಾಲ್ಡ್ ಆಸ್ ಫೀನಾಲ್. ಇದು ಫೀನಾಲ್. ಫೀನಾಲ್ ಅಂದ್ರೆ ಬ್ರೋಮಿನೇಷನ್. ಇದು ಬ್ರೋಮಿನೇಷನ್. ಇದು ಫೀನಾಲ್. ಇದು ಫೀನಾಲ್. ಓಕೆ, ಬ್ರೋಮಿನೇಷನ್ಸ್. ಸೊ ಬ್ರೋಮಿನೇಷನ್ಸ್ ಅಂತ ಹೇಳ್ತಾರೆ. ಫೀನಾಲ್ ಟ್ರೀಟೆಡ್ ವಿತ್ ಬ್ರೋಮಿನ್ ವಾಟರ್, ಎ ವೈಟ್ ಪ್ರಿಸಿಪಿಟೇಟ್ ಆಫ್ 2,4,6 ಟ್ರೈಬ್ರೋಮೋಫಿನಾಲ್ ಇಸ್ ಫಾರ್ಮ್ಡ್ ಅಂತ ಕರೀತಾರೆ. ಸೊ ಫೀನಾಲ್ ಆನ್ ಅಂಡರ್ಗೋಯಿಂಗ್ ಟ್ರೀಟ್ ವಿತ್ ಬ್ರೋಮಿನ್ ವಾಟರ್, ಬ್ರೋಮಿನ್ ವಾಟರ್ ಅಂತ ಕೂಡ ಕರಿತಾ ಹೋಗ್ತೀವಿ. ಏನು ಬರುತ್ತೆ ನೋಡಿ ಸಬ್ಸ್ಟಿಟ್ಯೂಷನ್ ಮಾಡಿ, ಎಷ್ಟು ಕ್ಲಿಯರ್ ಕಟ್ಟಾಗಿ ಸಬ್ಸ್ಟಿಟ್ಯೂಷನ್ ನೋಡಿದ್ರೆ ದಿಸ್ ಈಸ್ OH, this also Br, this also Br, and this also Br, plus remaining will be HBr. because 3HBr ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ತಪ್ಪೇನಾದ್ರೆ HBr ಅಂತ ತಗೋಬಹುದು. ಸೊ ದಿಸ್ ಇಸ್ ಕಾಲ್ಡ್ 2,4,6 tribromophenols. So 2,4,6 tribromophenols. It is a white crystalline solid. It is a white crystalline solid. ಇದು ವೈಟ್ ಕ್ರಿಸ್ಟಲೈನ್ ಸಾಲಿಡ್ ಆಗಿರುತ್ತೆ. ವೈಟ್ ಕ್ರಿಸ್ಟಲೈನ್ ಸಾಲಿಡ್. ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಮೆಥಡ್ ಫಾರ್ ಹ್ಯಾಲೋಜಿನೇಷನ್. ಅದಕ್ಕೆ ನಾವು ಬ್ರೋಮಿನೇಷನ್ ಅಂತ ಕರಿತೀವಿ. ಫಿನಾಲ್ ಇಸ್ ಟ್ರೀಟೆಡ್ ವಿತ್ ಬ್ರೋಮಿನ್ ವಾಟರ್ ಟು ಗಿವ್ ಎ ವೈಟ್ ಪ್ರಿಸಿಪಿಟೇಷನ್ಸ್ ಆಫ್, ಅದು ವೈಟ್ ಕ್ರಿಸ್ಟಲೈನ್ ಸಾಲಿಡ್ ಒನ್ನ ವೈಟ್ ಪಿಪಿಟ್ ಕೂಡ ಕರಿತೀವಿ. ಸೊ ವೈಟ್ ಪ್ರಿಸಿಪಿಟೇಷನ್ ಆಫ್ 2,4,6 ಟ್ರೈಬ್ರೋಮೋಫಿನಾಲ್ಸ್. ಹಾಗಾಗಿ ಇವೆರಡು ರಿಯಾಕ್ಷನ್ಸ್ಗಳನ್ನ ನೋಡ್ಬೋದು. ಒಂದು ನೈಟ್ರೇಷನ್, ಮತ್ತೊಂದು ಯಾವುದು ಆ್ಯಂಡ್ ಒನ್ ಮೋರ್ ಇಸ್ ಕಾಲ್ಡ್ ಹ್ಯಾಲೋಜಿನೇಷನ್. ಹ್ಯಾಲೋಜಿನೇಷನ್ಸ್ ಅಲ್ಲಿ ಬರ್ತಕ್ಕಂಥದ್ದು ಯಾವ್ದು ಅಂದರೆ ಬ್ರೋಮಿನೇಷನ್ಸ್. ಇದಾದಮೇಲೆ ಇನ್ನೆರಡು ರಿಯಾಕ್ಷನ್ ಇದೆ. ದ ವೆರಿ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಫಾರ್ ಯುವರ್ ಎಕ್ಸಾಮಿನೇಷನ್. ಒನ್ ಈಸ್ ಹೋಲ್ ಬೇಸ್ ರಿಯಾಕ್ಷನ್, ಮತ್ತೊಂದು ರೀಮನ್ ಟೀಮನ್ ರಿಯಾಕ್ಷನ್ ಅಂತ ಕೂಡ ಹೇಳ್ತಾರೆ. ಸಾಕಷ್ಟು ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇವೆರಡು ರಿಯಾಕ್ಷನ್ಸ್ನ ನೀವು ಆದಷ್ಟು ಕಾನ್ಸಂಟ್ರೇಟ್ ಮಾಡಬೇಕು, ಚೆನ್ನಾಗಿ ಓದ್ಕೋಬೇಕು. ಸೊ ಅದರಲ್ಲಿ ಮೊದಲನೇ ರಿಯಾಕ್ಷನ್ ಬಂದ್ಬಿಟ್ಟು ಹೋಲ್ ಬೇಸ್ ರಿಯಾಕ್ಷನ್. ಹೋಲ್ ಬೇಸ್ ರಿಯಾಕ್ಷನ್ಸ್ ಬೇಕಂದ್ರೆ ನಾವು ಬ್ರಾಕೆಟ್ ಬೇರೆ ಬರ್ಬಿಟ್ಟು ಓದೋದಿಲ್ಲ ಆಗುತ್ತೆ. ಸೊ ಪ್ರಿಪರೇಷನ್ ಆಫ್ ಸ್ಯಾಲಿಸಿಲಿಕ್ ಆಸಿಡ್. ದಿಸ್ ಇಸ್ ಕಾಲ್ಡ್ ಸ್ಯಾಲಿಸಿಲಿಕ್ ಆಸಿಡ್. ನೆನ್ಪಿಟ್ಕೊಳ್ಳಿ, ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕರಿತೀವಲ್ಲ ನಾವೀಗ. ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಹೇಳಿದ್ರೆ ಫಂಕ್ಷನ್ ಗ್ರೂಪ್ ಏನಿರಬೇಕು? COH ಇರಬೇಕು. ಅದೇ ರೀತಿ ಸ್ಯಾಲಿಸಿಲಿಕ್ ಆಸಿಡ್ ಅಂತ ಹೇಳಿದ್ರೆ ಏನಿರಬೇಕು? COH ಫಂಕ್ಷನ್ ಗ್ರೂಪ್ ಇರಬೇಕು. ಸ್ಯಾಲಿಸಿಲಿಕ್ ಆಸಿಡ್ ಫಾರ್ಮೇಷನ್ ಆಯಿತು ಅಂತ ಹೇಳಿದ್ರೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಫಾರ್ಮೇಷನ್ ಆಯಿತು ಅಂತ ಹೇಳಿದ್ರೆ ಅದು ಹೋಲ್ ಬೇಸ್ ರಿಯಾಕ್ಷನು. ಅದೇ ರೀತಿ ಇನ್ನೊಂದು ಬರುತ್ತೆ, ರೀಮನ್ ಟೀಮನ್ ರಿಯಾಕ್ಷನ್ ಅಂತ ಬರುತ್ತೆ. ಆ ರಿಯಾಕ್ಷನ್ಸ್ ಅಲ್ಲಿ ಆಲ್ಡೇಟ್ ಫಾರ್ಮ್ ಆಗುತ್ತೆ. ದಟ್ ಆಲ್ಡೇಟ್ ಇಸ್ ಕಾಲ್ಡ್ ಆಸ್ ದ ಸ್ಯಾಲಿಸಿಲ್ ಆಲ್ಡೇಟ್ ಅಂತ ಕರಿತೀವಿ. ಸ್ಯಾಲಿಸಿಲ್ ಆಲ್ಡೇಟ್ ಫಾರ್ಮೇಷನ್ ಆದರೆ ದಟ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ದ RT ಅಥವಾ ರೀಮನ್ ಟೀಮನ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಕೋಲ್ ಬೇಸ್ ರಿಯಾಕ್ಷನ್ ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಸೊ ಇನ್ ದಿಸ್ ರಿಯಾಕ್ಷನ್ ಸೋಡಿಯಂ ಸಾಲ್ಟ್ ಆಫ್ ನೋಡಿದಲ್ಲಿ ಸೋಡಿಯಂ ಸಾಲ್ಟ್ ಆಫ್ ಫಿನೇಟ್ ಅಂತ ಹೇಳಿದ್ರೆ ಸೋಡಿಯಂ ಸಾಲ್ಟ್ ಆಫ್ ಫಿನಾಲ್ ಈಸ್ ಟ್ರೀಟೆಡ್ ವಿತ್ sodium salt of phenol is treated with carbon dioxide. So treated with CO2. Sodium salt of phenol is treated with carbon dioxide at 413 Kelvin. And a pressure of 6 to 7 bar. And a pressure of 6
a pressure of 6 to 7 bar ಅಥವಾ atmosphere ಅಂತ ಕೂಡ ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಹೇಳ್ತಾರೆ. 6 to 7 bar sodium salicylate is formed. ಏನಾಗ್ತಿದೆ ತಕ್ಷಣ sodium salicylate is formed which on acidification yields salicylic acid. ನೋಡಿ ಎಷ್ಟು ಕ್ಲಿಯರ್ ಆಗಿರ್ತಾರೆ. ಕೋಲ್ ಬೇಸ್ ರಿಯಾಕ್ಷನ್ಸ್ ಅಲ್ಲಿ ಸೋಡಿಯಂ ಸಾಲ್ಟ್ಸ್ ಆಫ್ ಫಿನಾಲ್ ಅಂತ ಹೇಳ್ತಾರೆ. ಫಿನಾಲ್ ಫಸ್ಟ್ ಸ್ಟೆಪ್ ಅಲ್ಲಿ ಟ್ರೀಟೆಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ to give sodium phenate. This sodium phenate is treated with the carbon dioxide at 413 Kelvin and 6 to 7 atmosphere pressure. You will have to get the product is sodium salicylate. So this sodium salicylate which on further acidification yields or gives the salicylic acid. So this reaction is called as the coal base reaction ಅಂತ ಕರೀತಾರೆ. ರಿಯಾಕ್ಷನ್ ಯಾವ ರೀತಿ ಬರುತ್ತೆ ನೋಡ್ಕೊಳ್ಳಿ ಜನರಿಗೆ. ಸಾಕಷ್ಟು ಸಲ 2 ಮಾರ್ಕ್ಸ್ ಕೇಳ್ತಾರೆ. ನೀವು 2 ಮಾರ್ಕ್ಸ್ ಬರೆಯುವಾಗ ಸ್ಟೇಟ್ಮೆಂಟ್ ಬೇಕಾದ್ರೆ ಬರೀಬಹುದು, ಇಲ್ಲ ಸ್ಟೇಟ್ಮೆಂಟ್ ಬರೆದೇನೆ ಡೈರೆಕ್ಟ್ ಆಗಿ ಈ ರೀತಿ ಬರ್ಕೋಬೇಕು. ದಿಸ್ ಇಸ್ ಕಾಲ್ಡ್ ಆಸ್ ಬರೆಯುವಾಗ ಇದನ್ನ ನೋಡ್ಕೊಳ್ಳಿ. ಸೊ ದಿಸ್ ಇಸ್ ವಿ ಕ್ಯಾನ್ ಕಾಲ್ಡ್ ಆಸ್ ಫಿನಾಲ್. ಲೇಬಲ್ ಮಾಡಬೇಕು, ಏನು ಬರೆದಿಲ್ಲ ಅಟ್ಲೀಸ್ಟ್ ಲೇಬಲ್ ಆಗಿ ಮಾಡಬೇಕು ನೀಟಾಗಿ. ದಿಸ್ ಇಸ್ ಫಿನಾಲ್, ಇದು ಸ್ಟೇಟ್ಮೆಂಟ್, ಇದು ಫಿನಾಲ್ ಆಯಿತು. ಸೊ ದಿಸ್ ಫಿನಾಲ್ ಆರ್ ಟ್ರೀಟೆಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್. ಓಕೆ, ಸೊ ಯಾವಾಗ ಫಿನಾಲ್ನ ಸೋಡಿಯಂ ಹೈಡ್ರಾಕ್ಸೈಡ್ ಟ್ರೀಟ್ ಮಾಡ್ತೀವೋ ಆವಾಗ ನಮಗೆ ಸೋಡಿಯಂ ಸಾಲ್ಟ್ಸ್ ಆಫ್ ಫಿನಾಲ್ ಸಿಗುತ್ತೆ. ಸೊ ದ್ಯಾಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಏನಂತ ಕರಿತೀವಿ ಅಂದರೆ ಸೋಡಿಯಂ ಫಿನೇಟ್ ಅಂತ ಕೂಡ ಕರಿತೀವಿ. ಅದನ್ನು ಸೋಡಿಯಂ ಫಿನೇಟ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ನೋಡಿ, ದಿಸ್ ಇಸ್ ಕಾಲ್ಡ್ ಆಸ್, ಈ ರೀತಿ ನಾವು ಮಾಡೋದಾಗ ರಿಯಾಕ್ಷನ್ಸಲ್ಲಿ ಗೋಯಿಂಗ್ ಟು ಗೆಟ್ ONA ಅಂತ ಬರುತ್ತೆ. ನೋಡಿ, ONA ದಿಸ್ ಇಸ್ ಸೋಡಿಯಂ ಫಿನೇಟ್ ಅಂತ ಹೇಳ್ತೀವಿ. This is carries minus, this carries positive charge. This carries the positive charge. So this on treated with carbon dioxide. ಇದು ಬರ್ಕೋಬೇಕು carbon dioxide. ಡೈರೆಕ್ಟ್ CO2 ಅಂತ ಕೂಡ ಬರೆಯಬಹುದು. ಸೊ ಇದು ಕಾರ್ಬನ್ ನೋಡ್ಕೊಳ್ಳಿ, ಆಕ್ಸಿಜನ್ಗೆ ಡಬಲ್ ವೇಲೆನ್ಸಿ, ಕಾರ್ಬನ್ ಕೂಡ ಟೆಟ್ರಾ ವೇಲೆನ್ಸಿ. ಹಾಗಾಗಿ ಈ ರೀತಿ ಬರಬೇಕು. ಸೊ ಕಾರ್ಬನ್ ಡೈಆಕ್ಸೈಡ್ ಸ್ಟ್ರಕ್ಚರ್ ಬರುತ್ತೆ C ಡಬಲ್ ಬಾಂಡ್ O. ಯಾಕೆಂದ್ರೆ ಕಾರ್ಬನ್ 4 ವೇಲೆನ್ಸಿ, 4 ವೇಲೆನ್ಸಿ ಸ್ಯಾಟಿಸ್ಫೈ ಆಗಬೇಕು, ಅದಕ್ಕೋಸ್ಕರ ಸೊ ದಿಸ್ ಸ್ಯಾಟಿಸ್ಫೈಸ್. ಸೊ 413 ಕೆಲ್ವಿನ್, ಇದು ಕೂಡ ಏನು 413 ಕೆಲ್ವಿನ್, 6 to 7 bar pressure ಈ ಕಂಡೀಷನ್. ಸೊ ನೆಕ್ಸ್ಟ್ ಅಪ್ಪ ನಾವು ಏನು ಬರುತ್ತೆ ನೋಡ್ಕೊಳ್ಳಿ ಜನರಲ್ ಆಗಿ. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ONA. ಕ್ಲಿಯರ್? ಸೊ ONA ಸೋಡಿಯಂ ಫೆನೈಟ್ ಅಲ್ಲಿ ಇಡುವಾಗ ದಿಸ್ ಆಲ್ಸೋ ಕ್ಯಾರೀಸ್ ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ಇಲ್ಲಿ ಬರೆಯುವಾಗ ನೋಡ್ಕೊಳ್ಳಿ, ಇಲ್ಲಿ CO ಅಂತ ನಾವೇನು ಹೇಳ್ತೀವಲ್ಲ, ಇಲ್ಲಿ ಯು ಕ್ಯಾನ್ ಗೋಯಿಂಗ್ ಟು ಗೆಟ್ ಇಲ್ಲಿ ಹೇಳುವಾಗ ಸೊ ದಿಸ್ ಅಟ್ಯಾಚ್ ಆಗುತ್ತೆ C ಡಬಲ್ ಬಾಂಡ್ O. ದಿಸ್ ಆಲ್ಸೋ ONA ನೋಡ್ಕೊಳ್ಳಿ, ಇಲ್ಲಿ ದಿಸ್ ಬರ್ತಾ ಇದೆ. ದಿಸ್ ಈಸ್ ಸ್ಪ್ಲಿಟಿಂಗ್ ಇಲ್ಲಿ ONA. This double bond O, so this is called sodium salicylate. This is sodium salicylate. Clear? This is sodium salicylate. So which are acidification ಮಾಡಿದ ತಕ್ಷಣ NaOH ಎಲ್ಲ ಹೊರಗೆ ಹೋಗುತ್ತೆ. ಇದು OH ಇಲ್ಲಿಗೆ C ಡಬಲ್ ಬಾಂಡ್ OH COH ಬರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ದ ಸ್ಯಾಲಿಸಿಲಿಕ್ ಆಸಿಡ್ ಅಂತ ಕರೀತಾರೆ. ವಿಚ್ ಆರ್ acidification, ಲಾಸ್ಟ್ ಸ್ಟೆಪ್. ವಿಚ್ ಆರ್ acidification ಗೊತ್ತಲ್ಲ, ಆಸಿಡ್. We are going to use acid. This is called as the which acidification. And finally we are going to get ಏನು ಬರುತ್ತೆ ನೋಡ್ಬಿಡಿ. This is OH and this is called as the COOH. ಅದರ ಈಗೂ ಬರೀಬಹುದು, ಇಲ್ಲಾಂದರೆ ಡಬಲ್ ಬಾಂಡ್ OH ಈ ರೀತಿ ಕೂಡ ಬರೀಬಹುದು. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದ ಸ್ಯಾಲಿಸಿಲಿಕ್ ಆಸಿಡ್ and this reaction is called as the coal base reaction. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ನು, 2 ಮಾರ್ಕ್ಸ್ ಕೇಳ್ತಾ ಇರ್ತಾರೆ. ಸೊ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ದ ಕೋಲ್ ಬೇಸ್ ರಿಯಾಕ್ಷನ್. ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸೋಡಿಯಂ ಸಾಲ್ಟ್ಸ್ ಆಫ್ ಫಿನಾಲ್ ಇಸ್ ಟ್ರೀಟೆಡ್ ವಿತ್, ಬೇಡ ನೀವು ಸ್ಟೇಟ್ಮೆಂಟ್ ಬರೀಲ್ಲ ಅಂತ ಪರವಾಗಿಲ್ಲ, ಜಸ್ಟ್ ಈ ರೀತಿ ಬರ್ಕೋಬೇಕು, ಕೆಳ ಲೇಬಲ್ ಮಾಡಿ ಫಿನಾಲ್ ಅಂತ, ಇದನ್ನು ಕೂಡ ಬರ್ಕೋಬೇಕು. ಇಸ್ ಕಾಲ್ಡ್ ಸೋಡಿಯಂ ಫಿನೇಟ್. ಇದು ಬೇಕಾದ್ರೆ ಸೋಡಿಯಂ ಫಿನೇಟ್ ನೆನ್ಪಿಟ್ಕೊಳ್ಳಿ. ಸೊ ತಾವೇನೋ ಸ್ಟೇಟ್ಮೆಂಟ್ ಬರೀದೇ ಹಾಗೆ ಬರೀ ರಿಯಾಕ್ಷನ್ಸ್ನ ಬರೆದ್ರೆ 1 ಮಾರ್ಕ್ಸ್ ಕೊಡ್ತಾರೆ. ಸೊ ಈ ರೀತಿ ಬರಿಬೇಕು, ಕೆಳಗಡೆ ಲೇಬಲ್ ಮಾಡಬೇಕು ಇವ್ರು ಯಾರು ಅಂತ. ಲೇಬಲ್ ಅಂದರೆ ಫಿನಾಲ್, ಇಲ್ಲಿ NaOH, ಇದೇನು ಲೇಬಲ್ ಮಾಡೋದು ಬೇಡ, 6 ಮಾರ್ಕ್ ಇರೋದನ್ನ ಇದನ್ನು ಲೇಬಲ್ ಮಾಡಬೇಕು ಫಿನಾಲು. ನೆಕ್ಸ್ಟ್ ಟೈಮ್ ಬರುತ್ತೆ ಸೋಡಿಯಂ ಫಿನೇಟು. ಕಂಡೀಷನ್ಸ್ ಆರ್ ವೆರಿ ಇಂಪಾರ್ಟೆಂಟು. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಎಷ್ಟು ಟೆಂಪರೇಚರ್ ಇದೆ, ಎಷ್ಟು ಪ್ರೆಷರ್ ಇದೆ, ಯಾವ ಕ್ಯಾಟಲಿಸ್ಟನ್ನು ಬಳಸ್ತೀವಿ,
ಯಾವ ರಿಯೇಜೆಂಟನ್ನು ಬಳಸ್ತೀವಿ. ಸೊ ಕೆಮಿಕಲ್ ರಿಯೇಜೆಂಟು ಅಥವಾ ಕೆಟಲಿಸ್ಟು ಅಥವಾ ಕಂಡೀಷನ್ಸ್ಗಳ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ. ಕಂಡೀಷನ್ಸ್ ಆರ್ ಕಂಪಲ್ಸರಿ. ಸೊ ಹಾಗಾಗಿ ಇಲ್ಲಿ ಕಂಡೀಷನ್ಸ್ಗಳ್ನ ಬರೀಬೇಕು. ಅದಾದಮೇಲೆ ಏನು ಬರುತ್ತೆ ನೋಡ್ಕೋಬೇಕು. ಇಲ್ಲಿ ಸೋಡಿಯಂ ಸ್ಯಾಲಿಸೈಡ್ ಬರುತ್ತೆ. ಈ ಸೋಡಿಯಂ ಸ್ಯಾಲಿಸೈಡನ್ನು ಏನು ಮಾಡ್ತಾರೆ ಇಲ್ಲಿ ಮತ್ತೆ ಅಸಿಡಿಫಿಕೇಶನ್ ಮಾಡ್ತಾರೆ. ಅವಾಗ ನಮ್ಗೆ ಏನು ಸಿಗುತ್ತಪ್ಪ ಅಂದರೆ ಸ್ಯಾಲಿಸಿಲಿಕ್ ಆಸಿಡ್ ಸಿಗುತ್ತೆ. ಸೊ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ದ ಕೋಲ್ ಬೇಸ್ ರಿಯಾಕ್ಷನ್. ಸೊ ಕೋಲ್ ಬೇಸ್ ರಿಯಾಕ್ಷನ್ಸಲ್ಲಿ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದ ಸ್ಯಾಲಿಸಿಲಿಕ್ ಆಸಿಡ್. ಗೊತ್ತಾದ ಫಿನಾಲ್ಸ್ಗಳನ್ನ ಏನು ಮಾಡ್ತೀವಿ ನಾವು ಸ್ಯಾಲಿಸಿಲಿಕ್ ಆಸಿಡಾಗಿ ಕನ್ವರ್ಟ್ ಮಾಡ್ತೀವಿ. ಯಾವ ಎರಡು ಕೆಮಿಕಲ್ಸ್ನ ಬಳಸ್ಕೊಳ್ತೀವಿ ಅಂದರೆ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೊಂದು ಕಾರ್ಬನ್ ಡೈಆಕ್ಸೈಡ್ ವಿತ್ ಸರ್ಟನ್ ಕಂಡೀಷನ್ಸ್, ವಿತ್ ಸೂಟೇಬಲ್ ಕಂಡೀಷನ್ಸ್. ಆ ಕಂಡೀಷನ್ಸ್ಗಳು ಭಾಳ ಇಂಪಾರ್ಟೆಂಟು. ಕಂಡೀಷನ್ಸ್ಗಳನ್ನ ಯಾವುದೇ ಕಾರಣಕ್ಕೂ ನಾವು ಮರೆಯುವಾಗಿಲ್ಲ. ದಟ್ಸ್ ಆಲ್. I will move on to the next one is very important reaction. ಸಾಕಷ್ಟು ಸಲ ಎಕ್ಸಾಂಪಲ್ ಕೇಳಿದರೆ ದಟ್ ಇಸ್ ಕಾಲ್ಡ್ ರೀಮರ್-ಟಿಮನ್ ರಿಯಾಕ್ಷನ್. ರೀಮರ್-ಟಿಮನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅದನ್ನು RT ರಿಯಾಕ್ಷನ್ಸ್ ಅಂತ ಕೂಡ ಸಿಂಪ್ಲಿ ಫಾರ್ಮಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ದಟ್ ರಿಯಾಕ್ಷನ್ ಇಸ್ ಕಾಲ್ಡ್ ರೀಮರ್-ಟಿಮನ್ ರಿಯಾಕ್ಷನ್. The next reaction is called ರೀಮರ್-ಟಿಮನ್ reactions. It can be called as ರೀಮರ್-ಟಿಮನ್ reactions. ಇದನ್ನು ಸಿಂಪಲ್ ಆರ್ಟ್ ಅಂತ ಕರೀತೀವಿ. ಈ ರಿಯಾಕ್ಷನ್ಸ್ ಅಲ್ಲಿ ಸ್ಯಾಲಿಸಿಲಾಡಿಹೈಡ್ ನೆನ್ಪಿಟ್ಕೊಳ್ಳಿ. ಸ್ಯಾಲಿಸಿಲಿಕ್ ಆಸಿಡ್ ಅಂತಂದರೆ ಕಾರ್ಬಾಕ್ಸಿಲಿಕ್ ಆಸಿಡ್ COH ಪ್ರೊಡಕ್ಟ್ ಮಾಡಿದ್ರೆ ಅದು ಕೋಲ್ ಬೇಸ್ ರಿಯಾಕ್ಷನ್ನು. ಸ್ಯಾಲಿಸಿಲಾಡಿಹೈಡ್ನ ಪ್ರಿಪೇರ್ ಮಾಡಿದ್ರೆ ಅದು ರೀಮರ್-ಟಿಮನ್. ಇದನ್ನು ಭಾಳಷ್ಟು ಸಲ ಎಕ್ಸಾಂಪಲ್ ಕೇಳಿದ್ದಾರೆ. ಇದು ಕೂಡ ಈ ಒಂದು ರಿಯಾಕ್ಷನ್ಸಲ್ಲೂ ಕೂಡ ಫಿನಾಲ್ಸ್ ಇಸ್ ಟ್ರೀಟೆಡ್ ವಿತ್ ಏಕ್ವಯಸ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂಡ್ ಕ್ಲೋರೋಫಾರ್ಮ್. ನೆನ್ಪಿಟ್ಕೊಳ್ಳಿ, ಫಿನಾಲ್ಸ್ಗಳನ್ನ treated with sodium hydroxide. Phenol is treated with sodium hydroxide and chloroform. Chloroform formula CHCl3 ಅಂತ ಕರಿತೀವಿ. ಸೊ ಕ್ಲೋರೋಫಾರ್ಮ್ ಅಂತ ಹೇಳಿದ್ರೆ ಟ್ರೈಕ್ಲೋರೋಮೀಥೇನ್ ಅಂತ ಕೂಡ ಹೇಳ್ತೀವಿ. ಅದರ ಜನರಲ್ ಫಾರ್ಮುಲಾ ಬಂದ್ಬಿಟ್ಟದ್ದು CHCl3. CHCl3 ಇಸ್ ದ ಕ್ಲೋರೋಫಾರ್ಮ್ ಅಥವಾ ಅದನ್ನು ಟ್ರೈಕ್ಲೋರೋಮೀಥೇನ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಏನು ಹೇಳ್ತಾರೆ ರೀಮರ್-ಟಿಮನ್ ಅಂತ ಹೇಳಿದ್ರೆ ದಿಸ್ ಫಿನಾಲ್ ನೋಡಿ, ಫಿನಾಲ್ ಈಸ್ ಟ್ರೀಟೆಡ್ ವಿತ್ Phenol is treated with NaOH, sodium hydroxide. ಅದು treated with, ಅದು heated with, ಹೆಂಗೆ ಬರ್ಕೊಳ್ಳಿ, with chloroform in presence of NaOH, in presence of NaOH ಅಂದರೆ sodium hydroxide in presence of NaOH at 340 Kelvin. At 340 Kelvin followed by hydrolysis at 340 Kelvin followed by acid hydrolysis to give to heat ಸ್ಯಾಲಿಸಿಲಾಡಿಹೈಡ್. ನೆನ್ಪಿಟ್ಕೊಳ್ಳಿ, ಎರಡನ್ನೂ ಡಿಫ್ರೆನ್ಷಿಯೇಟ್ ಮಾಡಿ. ಕೋಲ್ ಬೇಸ್ ಅಂತ ಹೇಳಿದ್ರೆ ಸ್ಯಾಲಿಸಿಲಿಕ್ ಆಸಿಡ್ ಬರುತ್ತೆ. ಅಲ್ಲಿ ಫಂಕ್ಷನ್ ಗ್ರೂಪ್ ನೋಡುವಾಗ ಮೇಲೆ OH ಮತ್ತು COH ಇರುತ್ತೆ. ಅದೇ ರೀತಿ ರೀಮರ್-ಟಿಮನ್ ಅಂತ ಹೇಳುವಾಗ ಸ್ಯಾಲಿಸಿಲಾಡಿಹೈಡ್ ಬರುತ್ತೆ. ಫಂಕ್ಷನ್ ಗ್ರೂಪ್ ಏನಾಗಿರುತ್ತೆ, CHO ಆಗಿರುತ್ತೆ. ಸ್ಟಾರ್ಟ್ ಮಾಡುವಾಗ ನೋಡಿ ಜನರಲ್ಲ ಇಲ್ಲಿ ದಿಸ್ ಇಸ್ ಹಿಯರ್ ಫಿನಾಲ್. ಇದನ್ನು ನಾವು ತೊಗೊಂಡ್ರೆ ದಿಸ್ ಇಸ್ ಹಿಯರ್ ಫಿನಾಲ್. Okay, this phenol and treated with aqueous NaOH ಅಂದರೆ sodium hydroxide. This level ಮಾಡಿ ಇಲ್ಲಿ this is for here phenol. This is aqueous sodium hydroxide. This is CHCl3 chloroform. So ಏನು ರಿಯಾಕ್ಷನ್ ಆಗುತ್ತೆ ಅಬ್ಸರ್ವ್ ಮಾಡಿ ಜನರಲ್ಲಾಗೆ ಸೋಡಿಯಂ ಫಿನೇಟ್ ಫಾರ್ಮ್ ಆಗುತ್ತೆ. ಜಸ್ಟ್ ಕ್ಯಾನ್ ಗೋ ಅಂಡ್ ರೈಟ್ ಸೋಡಿಯಂ ಫಿನೇಟ್. ಇಲ್ಲಿ ONA and ONA. This will be CHCl2 ಅಂತ ಕರೀತೀವಿ. ಇಂಟರ್ಮೀಡಿಯೇಟ್ ಫಾರ್ಮ್ ಅಂತ ಕೂಡ ಹೇಳ್ಬೋದು. This is O- and Na+. So which are again treated with sodium hydroxide. ಪುನಃ ಸೋಡಿಯಂ ಟ್ರೀಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ CHOS ಟ್ವೈಸ್ ಬಂದ್ಬಿಡುತ್ತೆ. ಸೊ ಅಗೇನ್ ನೋಡ್ಕೊಳ್ಳಿ ಇಲ್ಲಿ ದಿಸ್ ವಿಲ್ ಕಮ್ಸ್ ಹಿಯರ್. ಏನಾಗುತ್ತೆ ನೋಡಿ, ONA CHOH ಟ್ವೈಸ್ CHOH ಟ್ವೈಸ್ ಆಗುತ್ತೆ. ಸೊ ಅಗೇನ್ ಇದರಲ್ಲಿ ಜನರಲ್ ಲಾಸ್ಟಿಗೆ ಹೀಟ್ ಮಾಡ್ತೀವಿ ನಾವು. ದಿಸ್ ಇಸ್ ಗೋಯಿಂಗ್ ಆನ್ ಹೀಟ್ ಮಾಡಿದ್ರೆ H2O ನೋಡಿ, OH ಟ್ವೈಸ್ ಇದೆಯಾ, 2 H 2 O ಇದೆ, H2O ಹೊರಗೆ ಹೋಗುತ್ತೆ. ನೆಕ್ಸ್ಟ್ ಏನು ಸಿಗುತ್ತೆ ನೋಡ್ಕೊಳ್ಳಿ, ನಿಮಗೆ ಸೋಡಿಯಂ ಸ್ಯಾಲಿಸಿಲಾಡೇಟ್ ಸಿಗುತ್ತೆ. ವಿ ಆರ್ ಗೋಯಿಂಗ್ ಟು ಗೆಟ್ ದ ಸೋಡಿಯಂ ಸ್ಯಾಲಿಸಿಲಾಡೇಟ್. ದಿಸ್ ನೋಡಿ ONA
NaCHO. ಯಾಕೆ ಅಂತ ಕೇಳಿದ್ರೆ ನೋಡ್ಕೊಳ್ಳಿ, ಇಲ್ಲಿ CH ಆಗಿ ಹೊಡ್ಕೊಳ್ಳುತ್ತೆ, 2 H 2 O ಇದೆ, H2O ಆಗಿದೆ, ಇದು O ಇದೆ. ದಿಸ್ ಇಸ್ ಕಾಲ್ಡ್ ಎಸ್ ಸೋಡಿಯಂ ಸ್ಯಾಲಿಸಿಲ್ಹಾಲ್ಡಿಹೈಡ್. ಸೋಡಿಯಂ ಸ್ಯಾಲಿಸಿಲಾಲ್ಡಿಹೈಡ್, ಇದು ಸೋಡಿಯಂ ಸ್ಯಾಲಿಸಿಲ್ಹಾಲ್ಡೈಡ್. ಸೊ ವಿಚ್ ಆನ್ ಹೈಡ್ರಾಲಿಸಿಸ್, ವಿಚ್ ಆನ್ ಅಸಿಡಿಫಿಕೇಶನ್ ಅಂತ ಹೈಡ್ರಾಲಿಸಿಸ್ H ಪ್ಲಸ್ ಅಥವಾ HCl ಅಂತ ಬೇಕಾದ್ರೆ ಬರ್ಕೋಬಹುದು. ಅಸಿಡಿಫಿಕೇಶನ್ ಅಲ್ಲಿ NaCl ಹೊರಗೆ ಹೋಗುತ್ತೆ, EH1 ಇಲ್ಲಿ ಸೇರಿಕೊಳ್ಳುತ್ತೆ, and finally we get the sodium salicylate. After acidification or acid hydrolysis will get the salicylhaldehyde. ಏನು ಸಿಗುತ್ತೆ ನಮಗೆ ಅಂತಂದ್ರೆ we are going to get salicylate, CHO. This is called as the salicylhaldehyde. This is called salicylhaldehyde. So this reaction is called as the Reamer-Tiemann reaction. So Reamer-Tiemann reaction ಗೊತ್ತಾ? So very important reaction ಇದು. Reamer-Tiemann reactions ಅಲ್ಲಿ phenols are converted into, or phenols are heated with the chloroform in presence of NaOH at 340 Kelvin. At 340 Kelvin. At 340 Kelvin conditions ಅನ್ನು ಮೇಂಟೈನ್ ಮಾಡಿದಾಗ we are going to get sodium salicylhaldehyde. This sodium salicylhaldehyde on acid hydrolysis we get the salicylhaldehyde. So automatically ನೆನಪಿಟ್ಕೊಳ್ಳಿ, ಕೋಲ್ ಬೇಸ್ ರಿಯಾಕ್ಷನ್ಸ್ ಅಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಬರುತ್ತೆ, ರೀಮರ್-ಟಿಮನ್ ರಿಯಾಕ್ಷನ್ಸ್ ಅಲ್ಲಿ ಸ್ಯಾಲಿಸಿಲ್ಹಾಲ್ಡಿಹೈಡ್ ಬರುತ್ತೆ. ಸೊ ದಾಟ್ಸ್ ಅಲ್ಲಿ ಇವೆರಡೂ ಕೂಡ ಭಾಳ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ಗಳು, ಸಾಕಷ್ಟು ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇವೆರಡು ರಿಯಾಕ್ಷನ್ಸ್ ನೋಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. ಈ ಫಿನಾಲ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ದ ಪ್ರಿಪ್ರೇಷನ್ ಆಫ್ ಫಿನಾಲ್ಸ್ ಫ್ರಮ್ ಕ್ಯೂಮಿನ್ ಪ್ರೋಸೆಸ್ ಅಂತ ಒಂದು, ಇನ್ನೊಂದು ಕೋಲ್ ಬೇಸ್ ರಿಯಾಕ್ಷನ್, ಮತ್ತೊಂದು ರೀಮರ್-ಟಿಮನ್. ಇಷ್ಟು ರಿಯಾಕ್ಷನ್ಸ್ ನೀಟಾಗಿ ನೋಡ್ಕೋಬೇಕಂತ ಅನ್ಕೊಂತೀನಿ. ಇಷ್ಟು ರಿಯಾಕ್ಷನ್ಸ್ ನೀಟಾಗಿ ನೋಡ್ಕೊಳ್ಳಿ. ಓಕೆ, ಸೊ ಮೂವ್ ಆನ್ ಟು ನೆಕ್ಸ್ಟ್ ಪ್ರಾಪರ್ಟೀಸ್. 2 ಪ್ರಾಪರ್ಟೀಸ್ ಇದೆ, 2 ಪ್ರಾಪರ್ಟೀಸ್ ಸ್ಟಡಿ ಮಾಡಿ ಯೂಸಸ್ ಆಫ್ ಫಿನಾಲ್ಸ್ ನಾವು ಹೇಳಿದ್ರೆ ಸೊ ಇಲ್ಲಿಗೆ ಫಿನಾಲ್ಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಕ್ಲಾಸಲ್ಲಿ ಈ ಕ್ಲಾಸ್ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿಗೆ ಆಲ್ಕೋಹಾಲ್ಸ್ ಫಿನಾಲ್ಸ್ ಇದ್ದ ಚಾಪ್ಟರು ಕಂಪ್ಲೀಟ್ ಆಗುತ್ತೆ. ದಟ್ಸ್ ಆಲ್. ಸೊ ಇಲ್ಲಿ ಮೂವ್ ಆನ್ ಟು ನೆಕ್ಸ್ಟ್ ಕಾನ್ಸೆಪ್ಟ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್. ಇಲ್ಲಿ ನೆನ್ಪಿಟ್ಕೊಂಡು ಎಕ್ಸಾಮಲ್ಲಿ ನಿಮಗೆ ಎಲ್ಲಾದರೂ ಒಂದು ಕಡೆ ಯಾವುದಾದ್ರು CET ಅಥವಾ ನೀಟ್ ಕ್ವಶನ್ ಕೇಳಿದ್ರೆ ನೇಮ್ ದ ಎಲೆಕ್ಟ್ರೋಫೈಲ್ ಫಾರ್ಮೋಡ್ ಅದು ಇನ್ ದ ಎಬೋ ರೀಮರ್-ಟಿಮನ್ ರಿಯಾಕ್ಷನ್ ಅಂತ ಕೇಳಿದ್ರೆ ಇಲ್ಲೊಂದು ಒಂದು ಜನರಲ್ ಏನಪ್ಪ ಅಂದರೆ ಒಂದು ಫ್ರೀ ರ್ಯಾಡಿಕಲ್ ಫಾರ್ಮ್ ಅಂತ ಎಲೆಕ್ಟ್ರೋಫೈಲ್ ಫಾರ್ಮ್ ಅಂತ ಅದನ್ನು ಕಾರ್ಬಿನ್ ಅಂತ ಕರಿತೀವಿ. ಇಸ್ ಕಾಲ್ಡ್ ಎಸ್ ದ ಡೈಕ್ಲೋರೋಕಾರ್ಬಿನ್, CCl ಅಂತ ಕರಿತೀವಿ. ಇಸ್ ಕಾಲ್ಡ್ ಎಸ್ ಫ್ರೀ ರ್ಯಾಡಿಕಲ್. ಡೈಕ್ಲೋರೋಕಾರ್ಬಿನ್ ಇದೆ ಎಲೆಕ್ಟ್ರೋಫೈಲ್, ಡೈಕ್ಲೋರೋಕಾರ್ಬಿನ್. ನೋಡಿ ನೆನ್ಪಿಟ್ಕೊಳ್ಳಿ, ಇದನ್ನು ಈ ರೀತಿ ಕಾರ್ಬನ್ ನೋಡಿದ್ರೆ ಚುಕ್ಕಿ ಇಟ್ಟರೆ ಅದನ್ನು ಡೈಕ್ಲೋರೋಕಾರ್ಬಿನ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ರೀಮರ್-ಟಿಮನ್ ರಿಯಾಕ್ಷನ್ಸ್ ಅಲ್ಲಿ ಫಾರ್ಮೇಷನ್ ಆಗ್ತಕ್ಕಂಥ ಎಲೆಕ್ಟ್ರೋಫೈಲ್ ಯಾವುದು, ನೇಮ್ ದ ಎಲೆಕ್ಟ್ರೋಫೈಲ್ ವಿಚ್ ಇಸ್ ಫಾರ್ಮ್ಡ್ ಇನ್ ದ ರೀಮರ್-ಟಿಮನ್ ರಿಯಾಕ್ಷನ್ ಅಂತ ಕೇಳಿದ್ರೆ ಡೈಕ್ಲೋರೋಕಾರ್ಬಿನ್. ಈ ರೀತಿ ಬರೀಬೇಕು, ಡೈಕ್ಲೋರೋಕಾರ್ಬಿನ್ ಅನ್ನೋ ಒಂದು ಎಲೆಕ್ಟ್ರೋಫೈಲು ರೀಮರ್-ಟಿಮನ್ ರಿಯಾಕ್ಷನ್ಸ್ ಅಲ್ಲಿ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ್ರೆ ಸಾಕಾಗುತ್ತೆ. ಓಕೆ, ಐ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಒನ್, ರಿಯಾಕ್ಷನ್ಸ್ ಆಫ್ ಫಿನಾಲ್ಸ್ ವಿತ್ ಜಿಂಕ್ ಡಸ್ಟ್. ನೆಕ್ಸ್ಟ್ ರಿಯಾಕ್ಷನ್ಸ್ ಆಫ್ ಫಿನಾಲ್ಸ್. Reactions of phenols with zinc dust. With zinc dust ಅಂದರೆ ಜಿಂಕ್ ಅಂತ ಕರಿತೀವಿ. ನೋಡಿ ರಿಯಾಕ್ಷನ್ಸ್ ಆಫ್ ಫಿನಾಲ್ಸ್ ವಿತ್ ಜಿಂಕ್ ಡಸ್ಟ್ ಏನು ಬರುತ್ತೆ ನೋಡಿ. ಇದರೊಳಗೆ ದಿಸ್ ಇಸ್ ದ ಫಿನಾಲ್ಸ್. ಎಕ್ಸಾಮಲ್ಲಿ ಕೇಳಿದ್ದಾರೆ ಕ್ವಶನ್, ಇದನ್ನು ಅಸಲು ಎಕ್ಸಾಮಲ್ಲಿ ಕೇಳಿದ್ದಾರೆ. ಜಸ್ಟ್ ಈ ರೀತಿ ಕೊಟ್ಟಿದ್ದಾರೆ, ದಿಸ್ ಇಸ್ ಫಿನಾಲ್, ದಿಸ್ ಇಸ್ ದ ಫಿನಾಲ್, ರಿಯಾಕ್ಷನ್ಸ್ ವಿತ್ ಜಿಂಕ್. ಈ ರೀತಿ ಆರೋ ಮಾರ್ಕ್ ಹಾಕಿ ಇಲ್ಲಿ ಪ್ಲಸ್ ZnO ಅಂತ ಕೊಟ್ಟು ಎ ಅಂತ ಕೊಟ್ಟಿದ್ದಾರೆ. ಸೊ ನೇಮ್ ದ ಪ್ರಾಡಕ್ಟ್ ಅಂತ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಸೊ ಫಿನಾಲ್ಸ್ ಆನ್ ಟ್ರೇಡ್ ವಿತ್ ಜಿಂಕ್ ಡಸ್ಟ್ ಟು ಗಿವ್ ಬೆನ್ಸಿನ್. ಸೊ ಫಿನಾಲ್ಸ್ಗಳನ್ನ ಜಿಂಕ್ ಡಸ್ಟ್ ಜೊತೆ ರಿಯಾಕ್ಟ್ ಮಾಡಿದ್ರೆ ವಿಲ್ ಗೆಟ್ ಬೆನ್ಸಿನ್. ಬೆನ್ಸಿನ್ ಅಂದರೆ ಏನು? ದಟ್ ಇಸ್ ನಾಟ್ ಎಸ್ ಬೆನ್ಸಿನ್. ಕ್ಲಿಯರ್? ಸೊ ಬೆನ್ಸಿನ್ನ ಪ್ರಿಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಫಿನಾಲ್ಸ್ ಈಸ್ ಕನ್ವರ್ಟೆಡ್ ಟು ಬೆನ್ಸಿನ್ ಆನ್ ಹೀಟಿಂಗ್ ವಿತ್ ಜಿಂಕ್ ಡಸ್ಟ್. ನೋಡಿ, ಸೊ ಜಿಂಕ್ ಡಸ್ಟ್ ಜೊತೆಗೆ ಫಿನಾಲ್ಸ್ನ ಹೀಟ್ ಮಾಡಿದ್ರೆ ನಮಗೆ ಬರ್ತಕ್ಕಂಥ ಪ್ರಾಡಕ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ದ ಬೆನ್ಸಿನ್. ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಕಾಲ್ಡ್ ಆಸ್ ದ ಬೆನ್ಸಿನ್. ದಿಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕೆಮಿಕಲ್ ಪ್ರಾಪರ್ಟಿ ಆಫ್ ದ ಫಿನಾಲ್. ನೆನ್ಪಿಟ್ಕೊಳ್ಳಿ, ಈ ರೀತಿ ಎಕ್ಸಾಮಲ್ಲಿ ಕೇಳ್ತಾರೆ, 1 ಮಾರ್ಕ್ಸ್ ಕ್ವಶನ್ಸ್ ಕೇಳುವಾಗ ಇದು ಕೇಳಿದ್ದಾರೆ. ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಒಂದ್ಸಲ 1 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ. ಈ ರೀತಿ ರಿಯಾಕ್ಷನ್ಸ್ ಕೊಡ್ತಾರೆ, ಜಿಂಕ್ ಕೊಡ್ತಾರೆ, ಕಂಡೀಷನ್ ಕೊಡ್ತಾರೆ, ಇವರು ಅಳಿಸ್ಬಿಡ್ತಾರೆ. ನೀವು ಎ ಅಂತ ಕೊಡ್ತಾರೆ, ಕೊಟ್ಬಿಟ್ಟು ರೈಟ್ ದ ಪ್ರಾಡಕ್ಟ್ ಎ ಅಂತ ಕೇಳ್ತಾರೆ. ಸೊ ಜಸ್ಟ್ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಹೇಳುವಾಗ ಫಿನಾಲ್ಸ್ ಈಟೆಡ್ ವಿತ್ ಜಿಂಕ್ ಡಸ್ಟ್ ಟು ಒಬ್ಟೈನ್ ಆರ್ ಟು ಗಿವ್ಸ್ ದ ಬೆನ್ಸಿನ್. ಬೆನ್ಸಿನ್ ಕೊಡುತ್ತೆ. ಟು ಒಬ್ಟೈನ್ ಆರ್ ಗಿವ್ಸ್ ದ ಬೆನ್ಸಿನ್. ದಿಸ್ ಇಸ್ ದ ಇಂಪಾರ್ಟೆಂಟ್. ಇದು ಕೂಡ ಒಂದು ಇಂಪಾರ್ಟೆಂಟ್ ಕೆಮಿಕಲ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಜಿಂಕ್ ಡಸ್ಟ್, ಫಿನಾಲ್ಸ್ ಈಟೆಡ್ ವಿತ್ ಜಿಂಕ್ ಡಸ್ಟ್
ಟು ಗಿವ್ ಬೆನ್ಸಿನ್. ಇದೊಂದು ಪ್ರಾಪರ್ಟಿ. ಇನ್ನೊಂದಿದೆ, ದ ಲಾಸ್ಟ್ ಪ್ರಾಪರ್ಟಿ ಆಫ್ ದಿಸ್ ಫಿನಾಸ್, ಆಕ್ಸಿಡೇಷನ್ ಆಫ್ ಫಿನಾಸ್. ಫಿನಾಸ್ಗಳು ಆಕ್ಸಿಡೇಷನ್ ಆಯಿತು ಅಂತ ಹೇಳಿದ್ರೆ ಏನಾಗುತ್ತೆ? ಎರಡು ಥರ ಆಗುತ್ತೆ. ಒಂದು ಆಕ್ಸಿಡೈಸಿಂಗ್ ಏಜೆಂಟ್ಸಿಂದ ಆಗುತ್ತೆ, ಇನ್ನೊಂದು ಥ್ರೂ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ಏನಿದೆ? ಆಕ್ಸಿಜನ್, ಗಾಳಿ ಇದೆ, ಏರಲ್ಲಿ ಆಕ್ಸಿಜನ್ ಇದೆಯಲ್ಲ, ಭಾಳಷ್ಟು ದಿನಗಳ ಕಾಲ ಫಿನಾಲ್ನ ಹಾಗೆ ಇಟ್ಟರೆ ಆ ಫಿನಾಲ್ಸ್ ಏನಾಗುತ್ತಪ್ಪ ಅಂದರೆ ಕ್ವಿನೋನ ಕನ್ವರ್ಟ್ ಆಗುತ್ತೆ, ಬೆಂಜೋ ಕ್ವಿನೋನ ಕನ್ವರ್ಟ್ ಆಗುತ್ತೆ. ಸೊ ಅಂದರೆ ಅದೇನಾಗುತ್ತೆ, ಬೆಂಜೋ ಕ್ವಿನೋನಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸೊ ಫಿನಾಲ್ ಏನು ಮಾಡುತ್ತೆ, ಇಮ್ಮಿಡಿಯೇಟ್ ಆಕ್ಸಿಡೇಷನ್ ಆಗಿಬಿಡುತ್ತೆ. ಸೊ ಇಮ್ಮಿಡಿಯೇಟ್ ಆಕ್ಸಿಡೇಷನ್ ಆಗಿಬಿಟ್ಟು ಅದು ಯಾವ ಬಣ್ಣಕ್ಕೆ ಬರುತ್ತಪ್ಪ ಜನರಲ್ ಅಂತ ಹೇಳಿದಾಗ, ಜನರಲ್ ಒಂದು ಕಡೆ ನಾವು ಅದನ್ನು ಚೆರಿ ರೆಡ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ ಜನರಲ್ ಹೇಳುವಾಗ. ಬಟ್ ವಾಟ್ ಎವರ್ ಇಟ್ ಈಸ್, ಕಲರ್ ಬೇಡ. ಬಟ್ ವಾಟ್ ಇಸ್ ದ ಫಾರ್ಮೇಷನ್? ಆಕ್ಸಿಡೇಷನ್ ಆಫ್ ಫಿನಾಲ್ಸ್. ಫಿನಾಲ್ಸ್ಗಳು ಆಕ್ಸಿಡೇಷನ್ ಆದರೆ ಏನಾಗ್ತವೆ? ಸೊ ಫಿನಾಲ್ಸ್ ಆರ್ ಆಕ್ಸಿಡೇಷನ್ ಟು ಗಿವ್ ಬೆಂಜೋ ಕ್ವಿನೋನ್ಸ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಅದೊಂದು ಪ್ರಾಪರ್ಟಿ ಇದೆ, ಅದನ್ನು ಕೂಡ ಹೇಳ್ಬಿಡ್ತೀನಿ. The last one is called oxidation of phenols. Oxidation of phenols. ನೋಡಿ, ಫಿನಾಲ್ಸ್ ಆಕ್ಸಿಡೇಷನ್ ಅಂದರೆ ಏನಾಗುತ್ತೆ? ಆಕ್ಸಿಡೇಷನ್ ಆಫ್ ಫಿನಾಲ್ಸ್ ಇಲ್ಲಿ ಹೇಳ್ತಾರೆ, ಆಕ್ಸಿಡೇಷನ್ ಆಫ್ ಫಿನಾಲ್ಸ್ ಬೈ ಕ್ರೋಮಿಕ್ ಆಸಿಡ್ ಫಾರ್ಮ್ಸ್ ಬೆಂಜೋಕ್ವಿನೋನ್. ಕ್ವಿನೋನ್ಸ್ ಆರ್ ನಾಟ್ ಅರೋಮ್ಯಾಟಿಕ್ ಕಾಂಪೌಂಡ್ಸ್, ದೇ ಆರ್ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕೀಟೋನ್ಸ್. ನೆನ್ಪಿಟ್ಕೊಳ್ಳಿ, ಈ ಬೆಂಜೋಕ್ವಿನೋನ್ಸ್ ಅಂತ ಬರ್ತಾವಲ್ಲ, ಬೆಂಜೋಕ್ವಿನೋನ್ಸ್ ಆರ್ ನಾಟ್ aromatic compounds, but they are alpha beta unsaturated ketones. ಅವು ಯಾವುದೇ ಕಾರಣಕ್ಕೂ aromatic compoundsಗಳಲ್ಲ, ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕೀಟೋನ್ಸ್ ಅಂತ ಕರೆದು ಹೋಗ್ತೀವಿ. ಬೈ ಯೂಸಿಂಗ್ ಕ್ರೋಮಿಕ್ ಆಸಿಡ್ ಎಲ್ಲ ಬರುತ್ತೆ. ಸೊ ಬೈ ಯೂಸಿಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಲೈಕ್ KMnO4, ಪೊಟ್ಯಾಷಿಯಂ ಪರಮಾಂಗನೇಟ್ ಅಥವಾ ಪೊಟ್ಯಾಷಿಯಂ ಡೈಕ್ರೋಮೇಟ್. ನೋಡಿ, ಇಲ್ಲಿ ಫಿನಾಲ್ಸ್ ಆಕ್ಸಿಡೇಷನ್ ಮಾಡೋಣ. ಇದಕ್ಕೆ ಈ ಫಿನಾಲ್ಸ್ ಆಕ್ಸಿಡೇಷನ್ ಮಾಡಿ ನಮ್ಗೆ ಏನು ಸಿಗುತ್ತೆ ಅಂತ ನೋಡೋಣ. ಇಸ್ ಫಿನಾಲ್ಸ್ ಆಕ್ಸಿಡೇಷನ್ ಬೈ ಯೂಸಿಂಗ್ K2Cr2O7 ಬೇಕಾದ್ರೆ ಯೂಸ್ ಮಾಡ್ಬೋದು, ಅಥವಾ KMnO4. ಸೊ ದೀಸ್ ಆರ್ ಕಾಲ್ಡ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್ಸ್, ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ದಟ್ಸ್ ವಿ ಕಾಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ನಮಗೆ ಏನು ಬರುತ್ತೆ ಅಂತ ನೋಡ್ಕೊಳ್ಳಿ. ಯು ಆರ್ ಗೋಯಿಂಗ್ ಟು ಗೆಟ್ ಬರ್ತಕ್ಕಂಥದ್ದು ನಿಮಗೆ ಏನಪ್ಪ ಅಂದರೆ ಯು ಆರ್ ಗೋಯಿಂಗ್ ಟು ಗೆಟ್ ಲೈಕ್ ದಿಸ್ ಇಸ್ ಕಾಲ್ಡ್ ಆಸ್ ಬೆಂಜೋಕ್ವಿನೋನ್. ದಿಸ್ ಕಾಲ್ಡ್ ಆಸ್ ಬೆಂಜೋಕ್ವಿನೋನ್. ಓಕೆ, ದಿಸ್ ಇಸ್ ಬೆಂಜೋಕ್ವಿನೋನ್, ದಿಸ್ ಇಸ್ ಕಾಲ್ಡ್ ಆಸ್ ಫಿನಾಲ್ಸ್. ಓಕೆ, ಇದನ್ನು ಕೂಡ ಎಕ್ಸಾಂಪಲ್ ಕೇಳ್ತಾ ಇರ್ತಾರೆ. ಇದರ ಫಿನಾಲ್ಸ್ ಅನ್ನು ಕೊಟ್ಟು ಈ ರೀತಿ ರಿಯಾಕ್ಷನ್ಸ್ ಅನ್ನು ಕೊಟ್ಬಿಟ್ಟು ಸೊ ಬರೀರಿ ಅಂತ ಹೇಳಿದಾಗ ಏನಂದ್ರೆ ಬೆಂಜೋಕ್ವಿನೋನ್ಸ್. ಸೊ ದೀಸ್ ಬೆಂಜೋಕ್ವಿನೋನ್ಸ್ ಆರ್ ನಾಟ್ ಅರೋಮ್ಯಾಟಿಕ್. These benzoquinones are not aromatic compounds, but are alpha beta unsaturated ketones. Alpha beta unsaturated ketones. ನೆನ್ಪಿಟ್ಕೊಳ್ಳಿ. ಸೊ ಈ ಬೆಂಜೋಕ್ವಿನೋನ್ಸ್ಗಳು ಅರೋಮ್ಯಾಟಿಕ್ ಅಲ್ಲ, ಬಟ್ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕೀಟೋನ್ಸ್ಗಳು. ಯಾವಾಗ? ಸೊ ದೀಸ್ ಫಿನಾಲ್ಸ್ ಆ್ಯಂಡ್ ಟ್ರೀಟೆಡ್ ವಿತ್ ದ ಕ್ರೋಮಿಕ್ ಆಸಿಡ್ ಆರ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಟು ಗಿವ್ ಬೆಂಜೋಕ್ವಿನೋನ್. ಈಗೂ ಹೇಳ್ಬೋದು. ಇನ್ನೊಂದು ಸ್ಟೆಪ್ಪಲ್ಲಿ ಹೇಳ್ತಾರೆ, ಇನ್ ಪ್ರೆಸೆನ್ಸ್ ಆಫ್ ಏರ್. ದಿಸ್ ಆಲ್ಸೋ ಕಾಲ್ಡ್ ಇನ್ ಪ್ರೆಸೆನ್ಸ್ ಆಫ್ ಏರ್. ಈ ರೀತಿ ಬರುತ್ತೆ, ಇನ್ ಪ್ರೆಸೆನ್ಸ್ ಆಫ್ ಏರ್ ಅಥವಾ ಆಕ್ಸಿಜನ್. ದಿಸ್ ಆಲ್ಸೋ ಗೆಟ್ ಸೇಮ್ ಸ್ಟ್ರಕ್ಚರ್. ಎಕ್ಸಾಂಪಲ್ ಯಾವ ರೀತಿ ಕೊಟ್ಟರು ನೆನ್ಪಿಟ್ಕೊಳ್ಳಿ. ಅವರು ಆಕ್ಸಿಡೈಸಿಂಗ್ ಏಜೆಂಟ್ಸ್ K2Cr2O7 KMnO4 ಅಂತ ಕೊಟ್ಟರು, ಬೆಂಜೋಕ್ವಿನೋನ್ ಬರುತ್ತೆ. ಅವ್ರು ಏನು ಕೂಡ ಡೈರೆಕ್ಟ್ ಆಫ್ ಫಿನಾಲ್ಸ್ ಅಂತ ಬರ್ಬಿಟ್ಟು ಮೇಲೆ ಏರ್ ಅಂತ ಕೊಟ್ಟರೆ ಏರ್ ಈಸ್ ನಥಿಂಗ್ ಬಟ್ ಆಕ್ಸಿಡೇಷನ್. ಅದನ್ನು ಆಕ್ಸಿಜನ್ ಅಂತ ಕೂಡ ಕರಿತಾ ಹೋಗ್ತೀವಿ. ಈ ರೀತಿ ಫಿನಾಲ್ಸ್ ಅನ್ನು ಬರ್ಬಿಟ್ಟು ಏರ್ ಅಂತ ಕೊಡ್ತಾರೆ, ಅಥವಾ ಅದನ್ನು ವಿ ಕ್ಯಾನ್ ಕರೆಕ್ಟ್ ಆಸ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂತ ಕೂಡ ಹೇಳ್ತೀವಿ. ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್. ಈ ರೀತಿ ಕೊಟ್ಟರು ಕೂಡ ನಮ್ಗೆ ಏನು ಬರುತ್ತದೆ? ಬೆಂಜೋಕ್ವಿನೋನ್ಸ್. ದೀಸ್ ಟು ಪ್ರಾಪರ್ಟೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ಸ್ ಆಲ್. ಇಲ್ಲಿ ತನಕ ನಾವೇನಪ್ಪ ಅಂತ ಹೇಳಿದ್ರೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್, ನೈಟ್ರೇಷನ್ನು, ಅದ್ರ ಜೊತೆಗೆ ಹ್ಯಾಲೋಜಿನೇಷನ್ ಅಂದರೆ ಬ್ರೋಮಿನೇಷನ್. ಅಲ್ಲಿ ಎರಡು ಕಂಡೀಷನ್ ವಿತ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಮತ್ತು ಕಾನ್ಸಂಟ್ರೇಟ್ ನೈಟ್ರಿಕ್ ಆಸಿಡ್ ಒಂದು ಕಾನ್ಸೆಪ್ಟಲ್ಲಿ. ಅದರ ಜೊತೆಗೆ ಮತ್ತೇನು ಸ್ಟಡಿ ಮಾಡಿದ್ವಿ ನಾವು ಇಲ್ಲಿ ಹೇಳುವಾಗ ಅಂತ ಹೇಳಿದ್ರೆ ಕೋಲ್ ಬೇಸ್ ರಿಯಾಕ್ಷನ್ನು, ರಿಮನ್ ಟೀಮನ್ ರಿಯಾಕ್ಷನ್ಸು. ರಿಮನ್ ಟೀಮನ್ ರಿಯಾಕ್ಷನ್ಸ್ ಬರ್ತಂತ ಎಲೆಕ್ಟ್ರೋಫೈಲ್ ಯಾವುದಪ್ಪ ಅಂದರೆ ಡೈಕ್ಲೋರೋಕಾರ್ಬಿನ್ ಅಂತ ಎಲೆಕ್ಟ್ರೋಫೈಲ್ ಬರುತ್ತೆ. ಅದರ ಜೊತೆಗೆ ರಿಯಾಕ್ಷನ್ಸ್ ಆಫ್ ಫಿನಾಲ್ ವಿತ್ ಜಿಂಕ್ ಡಸ್ಟ್ ಅಂತ ಬರುತ್ತೆ. ಅಲ್ಲಿ ಜಿಂಕ್ ಡಸ್ಟ್ ಫಿನಾಲ್ಸನ್ನು ತೊಗೊಂಡು ಜಿಂಕ್ ಟ್ರೀಟ್ ಮಾಡಿದ್ರೆ ಏನು ಬರುತ್ತೆ? ಬೆನ್ಸಿನ್ ಬರುತ್ತೆ. ಇನ್ನೊಂದು ಆಕ್ಸಿಡೇಷನ್ ಆಫ್ ಫಿನಾಲ್ಸ್ ಬರುತ್ತೆ. ಫಿನಾಲ್ಸ್ ಆ್ಯಂಡ್ ಆಕ್ಸಿಡೇಷನ್ಸ್ ಟು ಗಿವ್ ಬೆಂಜೋಕ್ವಿನೋನ್ಸ್ ಬರುತ್ತೆ. ದೀಸ್ ಬೆಂಜೋಕ್ವಿನೋನ್ಸ್ ಆರ್ ನಾಟ್ ಅರೋಮ್ಯಾಟಿಕ್ ಕಾಂಪೌಂಡ್ಸ್, ಬಟ್ ದೇ ಆರ್ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕೀಟೋನ್ಸ್ ಅಂತ ಕೂಡ ಕರಿತಾವೆ. ದಟ್ಸ್ ಆಲ್. ಸೊ ಆಫ್ಟರ್ ದಟ್ ಐ ಮೂವ್ ಟು ಲಾಸ್ಟ್ ಒನ್, ಯೂಸಸ್ ಆಫ್ ಫಿನಾಲ್ಸ್. ನಿಮ್ಮ ಎಲ್ಲೂ ಕೂಡ ಈಗ ರೆಡ್ಯೂಸ್ ಸಿಲೆಬಸ್ ಮಾಡಿದಾರಲ್ಲ, ರಿವೈಸ್ ಸಿಲೆಬಸ್ ಮಾಡಿದಾಗ ಸಿಲೆಬಸ್ ರೆಡ್ಯೂಸ್ ಮಾಡಿದ್ರಲ್ಲಿ ಎಲ್ಲೂ ಕೂಡ ಯೂಸ್ ಆಫ್ ಆಲ್ಕೋಹಾಲ್ಸ್ ಫಿನಾಲ್ಸನ್ನು ಹೇಳಿಲ್ಲ. ಅದು ಒಂದು 2 ಪಾಯಿಂಟ್ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ. ಸೊ ದಿಸ್ ಆಲ್ಕೋಹಾಲ್ಸ್ ಆರ್ ಯೂಸ್ಡ್ ಆ್ಯಸ್ ಎ ಪವರ್ಫುಲ್ ಆಂಟಿಸೆಪ್ಟಿಕ್ಸ್ ಇನ್ ಸೋಪ್ಸ್ ಆ್ಯಂಡ್ ಲೋಷನ್ಸ್. ಈ ಸೋಪ್ಸ್ಗಳು ಮತ್ತು ಲೋಷನ್ಸ್ಗಳಲ್ಲಿ ಆಂಟಿಸೆಪ್ಟಿಕ್ ಆಗಿ ಬಳಸ್ತಾರೆ. ಮತ್ತು ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಬೆಕಲೈಟ್ಸ್. ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಬೆಕಲೈಟ್ಸ್ ಅಂದರೆ ಬೆಕಲೈಟ್ ಇಸ್ ಒನ್ ಆಫ್ ದ ಪಾಲಿಮರ್ಸ್. ಸೊ ಪಾಲಿಮರ್ಸ್ಗಳ ಮ್ಯಾನುಫ್ಯಾಕ್ಚರಲ್ಲೂ ಕೂಡ ಫಿನಾಲ್ಸ್ಗಳನ್ನ ಬಳಸ್ಕೊತಾರೆ. ಮತ್ತು ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಡೆಟಾಲ್. ಡೆಟಾಲ್ ಇಸ್ ಕಾಲ್ಡ್ ಆಂಟಿಸೆಪ್ಟಿಕ್.
ಡೆಟಾಲ್ ನಾವು ಎಂತ ಕರಿತೀವಪ್ಪ ಅಂದರೆ ಆ್ಯಂಟಿಸೆಪ್ಟಿಕ್ ಸೋಪ್ ಅಂತ ಹೇಳ್ತೀವಲ್ಲ, ಆ ಡೆಟಾಲ್ ಮ್ಯಾನುಫ್ಯಾಕ್ಚರಲ್ಲೂ ಕೂಡ ಫಿನಾಲ್ಸ್ಗಳನ್ನ ಬಳಸ್ಕೊತಾರೆ. ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಮೀನ್ಸ್ ಸಚ್ ಆಸ್ ಸ್ಯಾಲಿಸಿಲಿಕ್ ಆಸಿಡ್ ಮತ್ತು ಆಸ್ಪಿರಿನ್ ಹೇಳಿದ ಡ್ರಗ್ಸ್. ಸೊ ಈ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ಗಳನ್ನ ಪ್ರಿಪೇರ್ ಮಾಡಲಿಕ್ಕೆ ಕೂಡ ಈ ಫಿನಾಲ್ಸ್ಗಳನ್ನ ಬಳಸ್ಕೊಳ್ತಾರೆ. ಅದ್ರ ಜೊತೆಗೆ ಇಂದ ಯೂಸ್ಡ್ ಇನ್ ದ ಪ್ರಿಪ್ರೇಷನ್ ಆರ್ ಮ್ಯಾನುಫ್ಯಾಕ್ಚರ್ ಆಫ್ ಡೈಸ್ ಲೈಕ್ ಫಿನಾಫ್ಥಲಿನ್ ಆ್ಯಂಡ್ ಪ್ಯಾರಾಸೆಟಮಾಲ್ ಹೇಳಿದ್ನಲ್ಲ, ಈ ಪ್ಯಾರಾಸೆಟಮಾಲ್ಸ್ ಮತ್ತು ಫಿನಾಫ್ಥಲಿನ್ ಕೂಡ ಬಳಸ್ತಾರೆ, ಇದನ್ನು ಪ್ರಿಪೇರ್ ಮಾಡಲಿಕ್ಕೆ ಬಳಸ್ಕೊಳ್ತಾರೆ. ಸೋ ಮೆನಿ ವೆರೈಟೀಸ್ ಆಫ್ ಅಪ್ಲಿಕೇಶನ್ಸ್ ಆರ್ ದೇರ್. ಸಾಕಷ್ಟು ಅಪ್ಲಿಕೇಶನ್ಸ್ಗಳು, ಸಾಕಷ್ಟು ಯೂಸ್ಗಳಿದೆ ಫಿನಾಲ್ಸ್ಗಳಿಂದ. ಇದೆಲ್ಲದನ್ನು ಡೀಟೇಲನ್ನು ಹೇಳ್ತೀವಿ. ಇಲ್ಲಿ ನೀವು ಎಕ್ಸಾಮ್ಸಲ್ಲಿ ಕೇಳೋ ಚಾನ್ಸ್ಗಳು ಕಮ್ಮಿ. ಸೊ ಇಲ್ಲಿಗೆ ಇಂದಿನ ಪ್ರೀವಿಯಸ್ ಕ್ಲಾಸ್ ಮತ್ತು ಈ ಕ್ಲಾಸಲ್ಲಿ ನಾನು ಆಲ್ಕೋಹಾಲ್ಸ್ ಮತ್ತು ಫಿನಾಲ್ಸನ್ನು ಕಂಪ್ಲೀಟ್ ಮಾಡಿದ್ದೀನಿ. ಈ ಫಿನಾಲ್ಸಲ್ಲಿ ಭಾಳ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಒಂದು ಕೋಲ್ ಬೇಸ್ ರಿಯಾಕ್ಷನ್ ಮತ್ತು ರಿಮನ್ ಡಿಮನ್ ರಿಯಾಕ್ಷನ್ ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ, ತಾವು ಕಾನ್ಸಂಟ್ರೇಟ್ ಮಾಡಿ ಓದ್ಕೋಬೇಕು. ಅದ್ರ ಜೊತೆಗೆ ಇನ್ನೊಂದು ಮ್ಯಾನುಫ್ಯಾಕ್ಚರ್ ಆಫ್ ಫಿನಾಲ್ ಫ್ರಮ್ ಕ್ಯುಮಿನ್ ಪ್ರೋಸೆಸ್ ಅಂತ ಬರುತ್ತೆ. ಆ ಒಂದು ಕ್ಯುಮಿನ್ ಪ್ರೋಸೆಸ್ಸು ಮತ್ತು ಕೋಲ್ ಬೇಸ್ ರಿಯಾಕ್ಷನ್ ಮತ್ತು ರಿಮನ್ ಡಿಮನ್ ರಿಯಾಕ್ಷನ್ ಇಷ್ಟನ್ನು ಓದ್ಕೊಂಡ್ರೆ ಸಾಕಂತ ಅಂದ್ಕೊಂಡು. ದಟ್ಸ್ ಆಲ್. ಥ್ಯಾಂಕ್ ಯು.